ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್, ಇವತ್ತು ನೀವು ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಸಮಾವೇಶವನ್ನು ಕೈಗೊಂಡಿದ್ದೀರಿ. ಏನು ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಾ ಕರ್ನಾಟಕಕ್ಕೆ? ಧರ್ಮಸ್ಥಳದ ಕಡೆಗೆ ಧರ್ಮದ ನಡಿಗೆ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಏನು ನಮ್ಮ ಶ್ರದ್ಧಾ ಕೇಂದ್ರ ಇದೆ ಧರ್ಮಸ್ಥಳದ ಮಂಜುನಾಥನ ದೇವಾಲಯದ ಮೇಲೆ, ಹಾಗೆಯೇ ಪೂಜ್ಯ ಶ್ರೀಗಳಾದಂಥ ವೀರೇಂದ್ರ ಹೆಗ್ಗಡೆಯವರ ಮೇಲೆ ನಿರಂತರ ಅಪಪ್ರಚಾರಗಳನ್ನ ಮಾಡ್ತಿರ್ತಕ್ಕಂಥ ಎಡಪಂಥೀಯ ಸಂಘಟನೆಗಳಿರ್ಬೋದು, ಯೂಟ್ಯೂಬರ್ಸ್ಗಳಿರ್ಬೋದು, ಅವ್ರನ್ನ ಕೂಡಲೇ ಬಂಧನವನ್ನು ಮಾಡಬೇಕು. ಏನು ಇದ್ರ ಹಿಂದೆ ಯಾರ್ಯಾರು ಷಡ್ಯಂತ್ರ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧನ ಮಾಡಬೇಕು. ಈ ತನಿಖೆಯನ್ನು NIಗೆ ವಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಧರ್ಮಸ್ಥಳಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಧರ್ಮಸ್ಥಳ ಮಂಜುನಾಥನ ಭಕ್ತಾದಿಗಳು, ಹಿಂದೂ ಬಾಂಧವರು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಇವತ್ತು ಅತ್ಯಂತ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲರೂ ಕೂಡ ದೂರದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಿಂದೂ ಧರ್ಮವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಬೇಕು. ಹಿಂದೂಗಳೆಲ್ಲ ಕೂಡ ಒಂದಾಗಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಸಂಘಟನೆಗಳಿರ್ಬೋದು, ಯಾವುದೇ ಮೀಡಿಯಾ ಇರ್ಬೋದು, ಯಾರು ಹಿಂದೂಗಳ ವಿರುದ್ಧವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಅವರ ವಿರುದ್ಧ ನಾವೆಲ್ಲರೂ ಕೂಡ ನಿಲ್ಲಬೇಕು. ಈ ತನಿಖೆಯನ್ನು NIಗೆ ವಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸೇರಿದ್ದು. ಇವತ್ತಿನ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್, ಒಂದು ವೇಳೆ ರಾಜ್ಯ ಸರ್ಕಾರ NIA ತನಿಖೆಗೆ ಒಪ್ಪದೇ ಇದ್ರೆ ನಿಮ್ಮ ಮುಂದಿನ ಕ್ರಮ ಏನು? ಅಲ್ಲ ನೋಡ್ರಿ, ನಾವು ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ಯಾವಾಗ ಹಿಂದೂ ಧರ್ಮಕ್ಕೆ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗುತ್ತೆ ಎಲ್ಲ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಾವು ಇವತ್ತು ಹಿಂದೂಗಳ ಶಕ್ತಿ ಏನಂತಕ್ಕಂಥದ್ದು ಇಲ್ಲಿ ಸೇರಿರ್ತಕ್ಕಂಥ ಸಂಖ್ಯೆಯಿಂದ ಗೊತ್ತಾಗಿದೆ. ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. NIಗೆ ತನಿಖೆಯನ್ನು ವಹಿಸೋದ್ರ ಜೊತೆಗೆ ಇದಕ್ಕೆ ಹಣಕಾಸಿನ ನೆರವನ್ನು ಯಾರು ನೀಡಿದರೆ ಅವ್ರನ್ನೆಲ್ಲರನ್ನೂ ಕೂಡ ಈ ತನಿಖೆ ವ್ಯಾಪ್ತಿಯೊಳಗೆ ತರಬೇಕು. ಅವ್ರು ಯಾರು ತಪ್ಪು ಮಾಡಿದರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗಬೇಕು ಅಂತಕ್ಕಂಥ ನಮ್ಮ ಒತ್ತಾಯ ಇದೆ. ಅವ್ರು ಮಾಡಲಿಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಸರ್, SIT ತನಿಖೆ ನಿಮಗೆ ಫೇಲ್ಯೂರ್ ಅಂತ ಅನಿಸ್ತಾ ಇದೆಯಾ? ನೋಡಿ, SIT ತನಿಖೆ ಫೇಲ್ಯೂರ್ ಅಂತ ಅನಿಸೋಕ್ಕಿಂತ ಮುಖ್ಯವಾಗಿ SIT ಯಾರೋ ಒಬ್ಬ ಮೂರ್ಖನ ಮಾತು ಕಟ್ಕೊಂಡು ಇಡೀ ಧರ್ಮಸ್ಥಳದಲ್ಲಿ ಗುಂಡಿ ಆಗಿದ್ರು ನೋಡಿ, ಇದು ಒಂದು ರೀತಿ SIT ಫೇಲ್ಯೂರ್ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇಷ್ಟೊಂದು ಜವಾಬ್ದಾರಿಯುತ ಪಕ್ಷ IPS ಆಫೀಸರ್ಸ್ಗಳು ಯಾವನೋ ಒಬ್ಬ ಮೂರ್ಖ ಹೇಳ್ತಾನೆ ಅಂತೇಳಿ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಕೆಳಗಡೆನೂ ಬಂದು ಅಗಿತಾರೆ, 22 ಅಡಿ ಗುಂಡಿ ಆಳ ತೋಡ್ತಾರೆ ಅಂತ ಹೇಳಿದರೆ ಈ ಸರ್ಕಾರ ಯಾವ ರೀತಿ ಸಾಕ್ತಾ ಇದೆ, SIT ತನಿಖೆ ಯಾವ ರೀತಿ ಸಾಕ್ತಾ ಇದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಸರ್, ವಿದೇಶಿ ಕೈವಾಡ ಇದೆ ಅಂತ ನಿಮಗೆ ಅನ್ಸುತ್ತೆ? ಖಂಡಿತವಾಗ್ಲೂ ಕೂಡ ವಿದೇಶಿ ಕೈವಾಡ ಇದೆ. ವಿದೇಶಿಯಿಂದ ಹಣದ ನೆರವು ಕೂಡ ಬಂದಿದೆ. ಎಲ್ಲಿ ಒಂದು ರೀತಿ ಹಿಂದುತ್ವದ ಭದ್ರಕೋಟೆ ಅಂತೇಳಿ ಏನು ಹೇಳ್ತಾರೆ ದಕ್ಷಿಣ ಕನ್ನಡವನ್ನು, ಇಲ್ಲಿರ್ತಕ್ಕಂಥ ಶ್ರದ್ಧಾ ಕೇಂದ್ರ ಮೇಲೆ ದಾಳಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಿರಂತರವಾಗಿ ಈ ರೀತಿ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧವಾಗಿ ಹಿಂದೂ ಸಂಘಟನೆ ಜಾಗೃತ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.